ಮೆಲ್ಲಗ್ ಯಾಕೆ ಹೇಳ್ತಿದೀಯಾ? ಜೋರಾಗಿ, ಎಲ್ರಿಗೂ ಕೇಳೋ ಹಾಗೆ, ಒಬ್ಬೊಬ್ರಿಗೂ ಅರ್ಥ ಆಗೋ ಹಾಗೇಳು. ಮಾಡೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಬ್ಬಾ, ಇದು ನಮ್ಮ ಅಜ್ಜಯ್ಯ ಅಂದ್ರೆ. ಹಾ ಅಜ್ಜಯ್ಯ, ಕೂತ್ಕೋ. ನಾನೇ ನಿಮ್ ಮನೆಗ್ ಬರೋಣ ಅಂತ ಅನ್ಕೊಂಡಿದ್ದೆ ಅತ್ತೆ. ನಿಮ್ಗೆ ಬಡ್ಡಿ ದುಡ್ಡು ಕೊಡ್ಬೇಕು ಅಲ್ವಾ? ಬಡ್ಡಿ ದುಡ್ಡಲ್ಲಿ ಏನಿದೆಯಾ ನಮ್ಮನೆ ಸೊಸೆ? ಅಸ್ಲು ಕೂಡ ತುಂಬಾ ಕೊಡ್ಬೇಕಲ್ವಾ ನೀವು? ಆದ್ರೂ ನಾವ್ ಯಾಕೆ ಸುಮ್ನೆ ಬಿಟ್ಟಿದೀವಿ ಅಂತ ಗೊತ್ತಾ ನಿಮ್ಗೆ? ನೀನು ನನ್ ಮಗನ್ ಹೆಂಡತಿ ಆಗೋಳು ಅನ್ನೋದಕ್ಕೆ, ಗೊತ್ತಾಯ್ತಾ? ಇಲ್ಲೋಡು ಅಪ್ಪಯ್ಯ, ನೀವೇನಾದ್ರೂ ಅನ್ಕೊಳ್ಳಿ, ಆದಷ್ಟು ಬೇಗ ನನ್ ಮಗನ್ಗೆ ಇವಳಿಗೆ ಮದ್ವೆ ಮಾಡ್ಬಿಡ್ತೀನಿ. ಹೌದ್ ಕಣೆ ಅಮ್ಮಿ, ಅದ್ ಯಾವಾಗ್ಲೂ ನಿನ್ನಪ್ಪ ಬದುಕಿದಾಗ ಕೊಟ್ ಮಾತ್ ಕಣೆ ಇದು. ಇಲ್ಲೋಡು ನನ್ ಸೊಸೆ, ನಮ್ಮ ಅಣ್ಣನಿಗೆ ಕೊಟ್ ಮಾತ್ ಪ್ರಕಾರ ನನ್ ಮಗನ್ ಜೊತೆ ನಿನ್ ಮದ್ವೆ ಆಯ್ತು ಅನ್ಕೋ, ಮೇಲ್ ಅವನು ಆಪೀಸು, ಕೆಳಗ್ ನೀನ್ ನನ್ ಮಗನ್ ಜೊತೆ ಆಪೀಸು. ಇಲ್ಲಿರೋರೆಲ್ಲರೂ ಆಪೀಸ್ ಮೇಲ್ ಆಪೀಸು. ಏನೋ ಅಷ್ಟ್ ನಾಚಿಕೆ ಪಡ್ತಿದ್ಯಾ? ಹೌದ್ ಕಣೆ ಅಮ್ಮಿ, ನಿನ್ನ ಅಪ್ಪ ಕೊಟ್ ಮಾತಿನ ಪ್ರಕಾರ ನನ್ ಮಗನ್ನ ಯಾವಾಗ ಮದ್ವೆ ಆಗ್ತೀಯ ಹೇಳು? ಏನೋ ಬೇರೆಯವರು ಕೋಟಿ ಕೋಟಿ ದುಡ್ಡು ಕೊಡ್ತೀವಿ ಅಂತಿದ್ರು, ನನ್ ಮಗ ಮಾತ್ರ ಯಾವಾಗ ನೋಡಿದ್ರು ಅಪ್ಪು ಅಪ್ಪು ಅಂತ ನೀನ್ ಜಪ ಮಾಡ್ತಿರ್ತಾನೆ. ಅಂತದ್ ಏನ್ ಮಾಡಿದ್ಯೆ? ಹ, ನೀನ್ ಮುಚ್ಕೊಂಡಿರೋ. ಇಲ್ಲಿ ನೋಡು ನನ್ ಸೊಸೆ, ನಿನ್ನಪ್ಪ ಸತ್ತೋದ್ ವರ್ಷದಲ್ಲೇ ನಿನ್ನ ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡು ಅಂತ ದೊಡ್ಡವರೆಲ್ಲ ಹೇಳಿದ್ರು. ಆದ್ರೆ ನೀನೇನ್ ಹೇಳ್ದೆ? ನಾನ್ ಓದ್ಬೇಕತ್ತೆ ಅಂದೆ. ಸರಿ ಬಿಡು ಅನ್ಕೊಂಡೆ. ಆಮೇಲೆ ಕೆಲ್ಸ ಮಾಡ್ತೀನತ್ತೆ ಅಂದೆ. ಮಾಡ್ಕೊ ಹೋಗು ಅಂದೆ. ಆಮೇಲೆ ಏನ್ ಹೇಳ್ದೆ? ನನ್ ತಂಗಿನ ಓದಿಸ್ಬೇಕು ಅಂದೆ. ನಿನ್ ತಂಗಿ ಕೂಡ ಓದ್ಕೊಂಡು ಕೆಲ್ಸ ಮಾಡ್ತಿದ್ದಾಳೆ. ಇಲ್ಲೋಡಪ್ಪಯ್ಯ, ಈ ಸಲ ಕಾರಣ ಗಿರಣ ಏನು ನಡೆಯಲ್ಲ, ನಾನ್ ಒಪ್ಕೊಳ್ಳಲ್ಲ ಅಷ್ಟೇ. ನೀವೇನಾದ್ರೂ ಮಾಡ್ಕೊಳ್ಳಿ. ಹಾಯ್. ನಿನ್ನೆ ಪ್ರಕೃತಿ ವೈದ್ಯಶಾಲೆಗೆ ಹೋಗ್ಬೇಕು ಅಂತ ಫಾಲೋ ಮಾಡಿದ್ರಿ. ಇವತ್ ಯಾಕೆ ನನ್ನ ಫಾಲೋ ಮಾಡಿದ್ರಿ? ನಮ್ಮ ಆಫೀಸಿಗೆ ಯಾಕೆ ಬಂದ್ರಿ? ನಾನೇ ನಿಮ್ಮನ್ನ ಫಾಲೋ ಮಾಡಿಲ್ಲ ಅಂತಿದ್ದೀರಾ. ನನಗೆ ಈ ತರ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ನಿಮ್ನ ಏನೋ ದೊಡ್ಡ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ, ಆದ್ರೆ ನೀವು ಚೀಪ್ ಮ್ಯಾನ್ ತರ ಬಿಹೇವ್ ಮಾಡ್ತಿದ್ದೀರಾ. ಹಾಗಲ್ಲ ರೀ. ಇಲ್ ನೋಡಿ, ನನ್ನ ಒಪಿನಿಯನ್ ಚೇಂಜ್ ಮಾಡೋಕೆ ಕಟ್ಕದೆ ಹೇಳ್ಬೇಡಿ. ಇನ್ನೊಂದ್ಸಲ ನನ್ನ ಹೀಗ್ ಫಾಲೋ ಮಾಡಿದ್ರೆ ನಾನಂತೂ ಸುಮ್ನಿರಲ್ಲ. ನನ್ ಬಗ್ಗೆ ಇನ್ನೂ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ಗಾಯತ್ರಿ, ಒಂದ್ ನಿಮಿಷ ಇರಮ್ಮ. ನೀವ್ ಇರಿ ಸರ್, ಸ್ವಲ್ಪ ಅಡ್ವಾಂಟೇಜ್ ಕೊಟ್ರೆ ಸಾಕು, ತುಂಬಾ ಹಚ್ಕೋತಾರೆ ಇಂತವ್ರು. ಅಮ್ಮ ಗಾಯತ್ರಿ. ಸರ್, ನೀವು ಮಧ್ಯದಲ್ಲಿ ಬರ್ಬೇಡಿ ಸರ್. ಇನ್ನು ಏನ್ ನೋಡ್ತಿದ್ದೀರಾ? ಹೋಗಿ ಇಲ್ಲಿಂದ ಹೋಗಿ. ನಿಮ್ಗೆ ಹೇಳಿದ್ದು. ನಿಲ್ಲಿ ಸರ್. ಸರ್, ನೀವ್ಯಾಕೋನ ತಡಿತಿದ್ದೀರಾ? ಯಾರನ್ಕೊಂಡ್ ಮಾತಾಡ್ತಿದೀಯ ಅಮ್ಮ? ಈ ಸರ್ ನಮ್ ಕ್ಲೈಂಟು. ಸಾರಿ ಸರ್, ಚಿಕ್ ಮಿಸ್ ಕಮ್ಯುನಿಕೇಶನ್. ಬನ್ನಿ ಸರ್, ಒಳಗ್ ಬನ್ನಿ, ಕುತ್ಕೊಂಡ್ ಮಾತಾಡೋಣ. ಈ ವಿಲೇಜ್, ಈ ವಾತಾವರಣ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಇಲ್ಲಿ ರೆಸಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ನಿಸ್ತು. ರೆಸಾರ್ಟ್ಗೋಸ್ಕರ ಒಳ್ಳೆ ಲ್ಯಾಂಡ್, ಒಳ್ಳೆ ಲೊಕೇಶನ್ ಇರೋ ಜಾಗ ತೋರ್ಸಿದ್ರೆ ತಕ್ಷಣ ನನ್ನ ಬಿಸ್ನೆಸ್ ಐಡಿಯಾನ ಸ್ಟಾರ್ಟ್ ಮಾಡ್ತೀನಿ. ನಿಮ್ ರಿಕ್ವೆಸ್ಟಿಗೆ ತಕ್ಕಂತಿರೋ ಲ್ಯಾಂಡ್ಸು ನಮ್ಮ ಹತ್ರ ಇದೆ ಸರ್. ನಿಮ್ ಜೊತೆಗೆ ನಾನು ಗಾಯತ್ರಿನ ಕಳಿಸ್ತೀನಿ. ಅವಳು ಜೊತೆಗಿದ್ದು ನಿಮಗೆ ಲ್ಯಾಂಡ್ ತೋರಿಸ್ತಾಳೆ. ಗಾಯತ್ರಿ, ಅಕ್ಕ,
ಆ ಕ್ರೀಮ್ ಹಚ್ಕೊಂಡು ನನಗ್ ಕೊಟ್ಟು ಆಮೇಲೆ ಅವನ್ ಪಟ್ ನಾಚ್ಕೆ ಅವನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ರೆ ನನ್ಗಂತೂ ನಗು ನಿಲ್ತಾನೆ ಇರ್ಲಿಲ್ಲ ಅಕ್ಕ. ಅಬ್ಬಾ, ಆ ಬಾಡಿಲಿ ಅವನ್ ಹೇಗಿದ್ದ ಗೊತ್ತಾ? ಏನೇ ಹಾಗೆ ಮಾತಾಡ್ತಿದ್ಯಾ? ಅಕ್ಕ, ನಾನ್ ಹೇಳ್ತಿರೋದು ಅಲ್ ನೋಡು, ಟಿವಿಲ್ ಬರ್ತಿರೋನ್ ಬಗ್ಗೆ. ಓಹೋ, ಅಮ್ಮ ಅಪರ್ಣ, ಏನ್ ಚಿಕ್ಕಮ್ಮ? ಅಡ್ಗೆ ಮಾಡ್ಬೇಕಮ್ಮ. ನನ್ಗೆ ಯಾಕೋ ಸುಸ್ತಾಗಿ ತುಂಬಾ ತಲೆನೋಯ್ತಿದೆ. ಪರವಾಗಿಲ್ಲ ಚಿಕ್ಕಿ, ನೀವ್ ರೆಸ್ಟ್ ಮಾಡಿ, ನಾನ್ ಅಡ್ಗೆ ಮಾಡ್ತೀನಿ ಬಿಡಿ. ಸರಿ ಅಮ್ಮ. ಚಿಕ್ಕಿ, ನೀನ್ ಅರ್ಜೆಂಟ್ ಆಗಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೋ. ಯಾಕೆ? ಈ ನಡ್ವೆ ದಿನ ಏನೋ ಒಂದ್ ನೋವು ಬರ್ತಿದೆ ಅಲ್ವಾ? ಹಾಗೆಲ್ಲ ಬರೋದು ಒಳ್ಳೇದಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು. ಗಾಯತ್ರಿ, ಹಾಗೆ ಹೇಳ್ಬಾರ್ದು, ತಪ್ಪು. ಚಿಕ್ಕಮ್ಮ, ನಾನ್ ಅಡ್ಗೆ ಮಾಡಿ ಕರಿತೀನಿ. ಸರಿ ಅಮ್ಮ. ಅಮ್ಮ, ಬರೀ ನಾಟಕ ಇವ್ರದು. ನನ್ನ ಅಕ್ಕನ ಹತ್ರ ಮನೆ ಕೆಲಸ ಮಾಡ್ಸೋದಕ್ಕೆ ಇಲ್ದೇ ಇರೋ ನೋವೆಲ್ಲ ಬರುತ್ತೆ. ಗಾಯತ್ರಿ, ಅಕ್ಕ, ಫಸ್ಟ್ ಹೋಗಿ ನೀನು ಫ್ರೆಶ್ ಆಗು. ಡ್ಯಾಡಿ, ಲೊಕೇಶನ್ ನೋಡಿದ್ದೀನಿ. ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ನಾವ್ ರೆಸಾರ್ಟ್ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗತ್ತೆ. ಹಾಗಾದ್ರೆ ನಾವು ಆ ಲ್ಯಾಂಡ್ ತಗೊಳ್ಳೋದಿಕ್ಕೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಬ್ಯಾಂಕ್ ಥ್ರೂ ಟ್ರಾನ್ಸ್ಫರ್ ಮಾಡೋಣ. ನಾಳೆ ನಿನಗೆ ಚೆಕ್ ಕೊಡ್ತೀನಿ. ಸರಿ ಡ್ಯಾಡಿ. ಡ್ಯಾಡಿ, ಏನ್ ಕೃಷ್ಣ? ಚೆಕ್ ಅಂದ್ರೆ ಏನು? ಬ್ಯಾಂಕ್ ಅಂದ್ರೆ ಏನು? ಬ್ಯಾಂಕ್ ಅಂದ್ರೆ ನಾವು ದುಡ್ಡಿಡೋ ಜಾಗ. ಆ ದುಡ್ಡು ತಗೊಳ್ಳೋದಿಕ್ಕೆ ನಾವು ಚೆಕ್ ಕೊಡ್ತೀವಿ. ಬೀರುಲೆ ತಾನೆ ದುಡ್ಡಿಡೋದು? ಬೀರುನಲ್ಲಿ ಜಾಸ್ತಿ ದುಡ್ಡಿಡಕ್ಕಾಗಲ್ಲ ಕೃಷ್ಣ. ಬ್ಯಾಂಕಲ್ಲಾದ್ರೆ ಜಾಸ್ತಿ ದುಡ್ಡಿಡ್ಬೋದು. ಓ